ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರ್ಬೇಡ್ರಿ. ನಾನು ಹಿಂದುವಾಗೆ ಹುಟ್ಟಿನಿ, ಹಿಂದುವಾಗೆ ಸಾಯ್ತೀನಿ. ಈ ಮಾತನ್ನ ಹಿಂದೂ ಹುಲಿ ಯತ್ನಾಳ್ ಸಾಹೇಬ್ರ ಹೇಳಿದ್ರ ಅದ್ರಾಗ ಏನ್ ಆಶ್ಚರ್ಯ ಅನಿಸ್ತಿರ್ಲಿಲ್ಲ. ಆದ್ರೆ ಹಿಂಗ್ ಹೇಳಿದ್ದು DCM DK ಶಿವಕುಮಾರ್ ಸಾಹೇಬ್ರು. ಅಷ್ಟೇ ಅಲ್ಲ, ಎಲ್ಲಾ ಧರ್ಮದ ಬಗ್ಗೆ ನಾ ಗೌರವ ಇಟ್ಟೀನಿ. ಜೈಲ್ನಾಗಿದ್ದಾಗ ಜೈನ ಧರ್ಮದ ಬಗ್ಗೆ ಅಧ್ಯಯನ ಮಾಡಿದ್ದೆ. ದರ್ಗಾ ಚರ್ಚಿಗೂ ಹೋಗ್ತೀನಿ ನಾನೀಗ. ಅಷ್ಟೇ ಅಲ್ಲ, ಕುಂಭಮೇಳದ ಬಗ್ಗೆ ಕೇಳದಾಗ್ಲಂತೂ ಅಲ್ಲಿ ಬಹಳ ಉತ್ತಮ ಅನುಭವ ಆಗ್ಯದ ನನಗ. ಅಲ್ಲಿನ ನಿರ್ವಹಣೆ ಬಹಳ ಚಂದ ಮಾಡ್ಯಾರ. ಏನ್ ಕೋಟಿ ಗಟ್ಲೆ ಮಂದಿ ಬರುವುದು, ಅಲ್ಲಿನ ವ್ಯವಸ್ಥೆ ಮಾಡೋದು ಸಣ್ಣ ಮಾತಲ್ಲ ಅಂತ ಮುಕ್ತ ಮನಸ್ಸಿನಿಂದ ಹೊಗಳ್ಯಾರಪ್ಪ. Kumbh Mela. See, I'm a Hindu, I say. I'm a born Hindu. I'll die as a Hindu. But I love all religion. I respect all religion. I love whichever religion. When I was in jail, I've learned about Sikhism. How Sikhism was being formed. How that is ಒಬ್ಬರು ಪಾಠ ಆಡಿಸ್ಕೊಂಡಿದ್ದೀನಿ ನಾನು ಜೈಲಲ್ಲಿದ್ದಾಗೆ. ಸೊ ಜೈನ್ ಅವ್ರದ್ದೇ ಆದಂಥ ಒಂದು ತತ್ವ. ನಾನು ಜೈನ್ ಮನೆ ಮಠಕ್ಕೆ ಹೋಗಿದ್ದೆ. ಅವ್ರ ಫಿಲಾಸಫಿನೇ ಅವ್ರದ್ದು ಒಂಥರ ಬಹಳ ಕಠಿಣವಾದಂಥ ಫಿಲಾಸಫಿ. ಐ ಲೈಕ್ ದೇರ್ ಸ್ಟ್ಯಾಂಡ್. ತಪ್ಪೇನಿದೆ ಅವ್ರವ್ರದ್ದು. ಅವರು ಆಶೀರ್ವಾದ ಮಾಡ್ತಾರೆ ನನಗೆ. ಇನ್ನು ಮಾಡಬೇಡ, ಅವ್ನ ಬಾಯಿನ ಬಿಗಾಕಾಗ್ತದ, ನಾನೇನು ಮಾಡಬೇಡ, ಮಾತಾಡಬೇಡ ಅಂತ. ಸೊ ದರ್ಗಕ್ಕೆ ಹೋಗ್ತೀನಿ, ಅವ್ರು ಏನೋ ಒಂದು ಆಶೀರ್ವಾದ ಮಾಡ್ತಾರೆ. ಚರ್ಚ್ಗೆ ಹೋಗ್ತೀನಿ. ಈಗ ಮೊನ್ನೆ ಯಾವುದೋ ಒಂದು ಮದುವೆಗೆ ಹೋಗಿದೆ. ಅವರು ಇಲ್ಲ, ನಾನು ಚರ್ಚ್ಗೆ ಬರಬೇಕು, ನಿಮ್ ಪ್ರೇ ಮಾಡಬೇಕು ಅಂತ. ಈ ಟುಕ್ ಬಿಟ್ಟು ಚರ್ಚ್ ನಮ್ಮ ಮೆತಾಯ್ ಅಂತ ಐಸಾಕ್ ಮತಾಯ್ ಅವ್ರ ಪಾಪ ಮನೆ ಮದುವೆ ಆಗಿದೆ. ಅವ್ರು ಬಿಟ್ಬಿಟ್ಟು ನಾನು ಕರ್ಕೊಂಡೋಗಿ ಚರ್ಚ್ಗೆ ಪ್ರೇ ಮಾಡಿದ್ರು. See, all community loves me. They respect me. So today is the last day of Mahakumbh, sir. You went there. What was your experience? See, my experience was very good. Number one, I appreciated the organization which they had done. It is a not small job. Whatever may be, ಅಷ್ಟು ಜನಕ್ಕೆ ಮಾಡಿ ಕೆಲವು ಒಂದು ಎರಡು ತೊಂದರೆಗಳು ಆಗ್ಬೋದು, ಟ್ರೈನ್ಗಳಲ್ಲಿ ತೊಂದರೆ ಆಗಿರ್ಬೋದು. ನಾನು ಅದೆಲ್ಲ ಐ ಡೋಂಟ್ ಲೈಕ್ ಟು ಫೈಂಡ್ ಫಾಲ್ಟ್ಸ್, ಬಟ್ ಇಟ್ ಈಸ್ ಸ್ಯಾಟಿಸ್ಫ್ಯಾಕ್ಷನ್, ಒನ್ ಸ್ಯಾಟಿಸ್ಫ್ಯಾಕ್ಷನ್. ಈ ಭಕ್ತಗೂ ಭಗವಂತ ಕೆಲವರು ನೇರವಾಗಿ ಪ್ರೇ ಮಾಡ್ತಾರೆ, ಕೆಲವರು ಪೂಜಾರಿ ಇಟ್ಕೊಂಡು ಮಾಡ್ತಾರೆ. ಅರ್ಚಕಸ್ಯ ಪ್ರಭಾವೇನ ಶಿಲಾದ್ಭವತಿ ಶಂಕರ. ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರನ ಕಾಣುವಂತ ಮಧ್ಯ ದೇವರಾಗಿ ನಾನೇ ಅವರೇ ಪೂಜೆ ಮಾಡ್ತಾರೆ, ಕೆಲವರು ಪೂಜಾರಿ ಮುಖಾಂತರ ಮಾಡ್ತಾರೆ. ನೋಡ್ರಿ, DK ಸಾಹೇಬ್ರ ಮಾತು ಇಲ್ಲಿಗೆ ನಿಂತಿತ್ತು. ಇಷ್ಟಕ್ಕ ಸುಮ್ಮನಾಗಿದ್ರು ಅಂದ್ರ ಎಲ್ಲಾರು ಸುಮ್ಮನಿರ್ತಿದ್ರು ಏನೋ. ಇದಾದ್ಮೇಲೆ ಒಂದು ಫೋಟೋ ವೈರಲ್ ಆಯ್ತು ನೋಡ್ರಿ. DCM DK ಸಾಹೇಬ್ರು ತಮಿಳ್ನಾಡಿನ್ಯಾಗ ಕೇಂದ್ರ ಸಚಿವ ಅಮಿತ್ ಶಾ ಅವರ ಜೊತೆಗೆ ಒಂದೇ ವೇದಿಕೆನ ಹಂಚಿಕೊಟ್ಟಿದ್ದು. ಅಂದ್ರ ಅಲ್ಲೇ ಕುಂತಾರ, ಆಜು ಬಾಜು ಕುಂತಾರ. ಇದನ್ನ ನೋಡಿ ಒಂದು ಕ್ಷಣ ಗಾಬರಿ ಎಷ್ಟೋ ಮಂದಿ ಕಾಂಗ್ರೆಸ್ ನಾಯಕರನ್ನು ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿರಬಹುದೋ ಏನೋ. ನೋಡ್ರಿ, ಮನಸ್ನ್ಯಾಗ ಇದೇ ಅವಧಿದಾಗ CM ಆಗಬೇಕು ಅನ್ನೋ ಆಸೆ ಇರುವುದಂತೂ ಖರೇನ. ಹಿಂಗಾಗಿ ಇದ್ರ ಭಾಗವಾಗಿ ರಾಜ್ಯದ ಚುಕ್ಕಾಣಿ ಹಿಡಿಬೇಕಂತ ಹೇಳಿ ಏನೋ ಒಂದು ತಂತ್ರಗಾರಿಕೆ ಮಾಡ್ಯಾರೋ. ಇದ್ರ ಭಾಗವಾಗಿ ಇದು ಒಂದು ದಾಳ ಉರುಳಿಸ್ಲಿಕ್ಕತ್ತಾರೋ ಅನ್ನುವಂಥದ್ದು. ಮೊದಲಿಗೆ ಹೇಳ್ತಾರ, ನಾ ಹಿಂದೂ ಆಗಿ ಹುಟ್ಟಿನಿ, ಹಿಂದೂ ಆಗಿ ಸಾಯ್ತೀನಿ ಅಂತಾರ. ಕುಂಭ ಮೇಳದ ಬಗ್ಗೆ ಹಾಡಿ ಹೊಗಳ್ತಾರ. ಅದಾದ್ಮೇಲೆ ಈ ಫೋಟೋದಾಗಿನ ಕೆಮಿಸ್ಟ್ರಿಯನ್ನ ನೋಡಿದ್ರ ಎಲ್ಲರಿಗೂ ಸಂಶಯ ಬರೋದು ಗ್ಯಾರಂಟಿ. ಇಲ್ಲಿ ಹೇಳ್ರಿ ನೀವು. ಈ ಫೋಟೋನ ಬಹಳಷ್ಟು ಮಂದಿ ಪೋಸ್ಟ್ ಮಾಡ್ಕೊಂಡಾರ. ಆಧ್ಯಾತ್ಮ ರಾಜಕಾರಣ ಅಂತ ಒಬ್ರು ಬಣ್ಸಿದ್ರ ಬೆಂಗಳೂರು ಟು ದಿಲ್ಲಿ ವಯಾ ಕೊಯಮತ್ತೂರು ಅಂತ ಹಾಕ್ತಾರ. ಇನ್ನೊಬ್ರು ಅದು ಆಧ್ಯಾತ್ಮ ರಾಜಕಾರಣ ಅಲ್ಲ, ಆದ್ಯತೆ ಸಿಗಲಿ ಎಂದು ರಾಜಕಾರಣ ಅಂತಾರ. ಮತ್ತೊಬ್ರು ಅದು ಆತ್ಮೀಯ ರಾಜಕಾರಣ ಅಂತಾರ. ಈ ಫೋಟೋ ನೋಡಿದ್ಮೇಲೆ ನಿಮಗ್ ಪಟ್ಟಂತ ಅನ್ಸಿದ್ ಏನಂತ ಕಮೆಂಟ್ ಮಾಡಿ ತಿಳಿಸ್ರಿ. ಇನ್ನು ಉತ್ತರ ಪ್ರದೇಶದಾಗ ನಡೆದಂತ ಐತಿಹಾಸಿಕ ಮಹಾಕುಂಭ ಮೇಳಕ್ಕ ಮಹಾಶಿವರಾತ್ರಿ ದಿನದಂದು ತೆರೆ ಎಳೆಯಲಾಯ್ತು. ಕೋಟ್ಯಾಂತರ ಭಕ್ತರು ಪುಣ್ಯ ಸ್ನಾನ ಮಾಡಿದ್ರು. ಆರೋಗ್ಯ ಕಾರ್ಯಕರ್ತರು ಸ್ವಚ್ಛತಾ ಕಾರ್ಯದಾಗ ಪಾಲ್ಗೊಂಡು ಗಿನ್ನಿಸ್ ದಾಖಲೆನೇ ನಿರ್ಮಾಣ ಮಾಡಿದ್ರು. ಏನ್ರಿ ಜನಜಾತ್ರಿ. ಜನವರಿ 13ರಿಂದ ಶುರು ಆಗಿದ್ದಂಥದ್ದು ಈ ಕುಂಭಮೇಳ ಗಂಗಾ, ಯಮುನಾ, ಸರಸ್ವತಿ 3 ನದಿಗಳ ತ್ರಿವೇಣಿ ಸಂಗಮದಾಗ ಪ್ರತಿದಿನ ಲಕ್ಷಾಂತರ ಭಕ್ತರು ಪುಣ್ಯ ಸ್ನಾನ ಮಾಡಿದ್ರು. ಎಲ್ಲಾ ಕ್ಷೇತ್ರದ ಸೆಲೆಬ್ರಿಟಿಗಳಾಗಿರ್ಬಹುದು, ಸಾಮಾನ್ಯ ಮಂದಿ ಆಗಿರಬಹುದು, ಇಲ್ಲಿ ತನಕ ಒಂದು 63 ಕೋಟಿಗಿನ ಹೆಚ್ಚು ಮಂದಿ ಅಲ್ಲಿ ಪುಣ್ಯ ಸ್ನಾನ ಮಾಡಿ ಪೂಜೆ ಮಾಡ್ಯಾರ ಅನ್ನುವಂಥ ಮಾಹಿತಿ. ಇಂಥ ಸಂದರ್ಭದಾಗ ಯೋಗಿ ಅವರ ಮಾತನ್ನ ನನ್ನ ಬಹಳ ಆಕರ್ಷಿಸ್ತಪ್ಪ. ಮಹಾಕುಂಭದಾಗ ಯಾರ್ಯಾರಿಗೆ ಏನೇನು ಸಿಕ್ತು ಅನ್ನೋದಕ್ಕೆ ಬಹಳ ಚಂದ ಹೇಳ್ಯಾರ. ರಣಹದ್ದುಗಳಿಗೆ ಶವಗಳೇ ಕಂಡುವಂತ, ಹಂದಿಗಳಿಗೆ ಬರೀ ಹೊಲಸೇ ಕಾಣಿಸ್ತಂತ. ಅದೇ ಆಸ್ತಿಕರು ಆಶೀರ್ವಾದ ಪಡೆದ್ರು. ಭಕ್ತರಿಗೆ ದೇವರ ದರ್ಶನನೇ ಆಯ್ತಂತ. ಇನ್ನ ಬಡವರಿಗೆ ಬದುಕು ಸಿಕ್ತು.
ಶ್ರೀಮಂತರಿಗೆ ವ್ಯಾಪಾರನೂ ಸಿಕ್ತು, ದಯಾಳುಗಳಿಗೆ ಕರುಣೆ ಪ್ರಾಪ್ತವಾಯ್ತು, ಕೋಟ್ಯಾಂತರ ಭಕ್ತರಿಗೆ ಸ್ವಚ್ಛತೆ ಸುವ್ಯವಸ್ಥೆ ಕಾಣಿಸ್ತು. ಹಿಂಗ ಅವ್ರವ್ರ ದೃಷ್ಟಿಯಲ್ಲಿ ಅವ್ರವ್ರ ಭಕ್ತಿ ಅವ್ರವ್ರ ಭಾವಕ್ಕೆ ಅಂತೀವಲ್ಲ, ಹಂಗ ಏನೇನ್ ಸಿಕ್ತು ಅನ್ನೋದಕ್ಕ ಯೋಗಿಯವರು ಬಹಳ ಚಂದ ಬಣ್ಣಿಸ್ಯಾರ, ವರ್ಣಿಸ್ಯಾರ. ಕೇಳ್ರಿ ಒಂದ್ಸಲ. किसी ने सच कहा कि महाकुंभ में जिसने जो तलाशा उसको वह मिला, गिद्धों को केवल घास मिली, सुअरों को गंदगी मिली, संवेदनशील लोगों को रिश्तों की खूबसूरत तस्वीर मिली, आस्थावानों को पुण्य मिला, सज्जनों को सज्जनता मिली, गरीबों को रोजगार मिला, अमीरों को धंधा मिला, श्रद्धालुओं को साफ सुथरी व्यवस्था मिली, पर्यटकों को अव्यवस्था मिली, सद्भावना वाले लोगों को जाति रहित व्यवस्था मिली, भक्तों को भगवान मिले। मतलब सबने अपने स्वभाव और चरित्र के अनुसार चीजों को देखा है। एक ही घाट पर सभी जाति वर्ग के तीर्थयात्री स्नानार्थी बिना किसी भेदभाव के नहाते रहे। सनातन की सुंदरता आखिर समाजवादी और वामपंथियों को कैसे नजर आएगी, लेकिन इनके द्वारा लगातार किए जाने वाले प्रश्न इनकी नियत को ही संदेह के दायरे में खड़ी. ಖರೆ ಅದ ಇಲ್ಲಿ ಹೇಳ್ರಿ. ನೋಡ್ರಿ, ಯಾರೆಲ್ಲ ಏನ್ ಹುಡುಕ್ಲಿಕ್ಕತ್ತಿದ್ರು ಅದೇ ಸಿಕ್ಕದವ್ರಿಗೆ, ಯಾರೆಲ್ಲ ಏನು ನೋಡ್ಲಿಕ್ಕೆ ಬಯಸಿದ್ರು ಅದೇ ಅವ್ರ ಕಣ್ಣಿಗೆ ಕಂಡದ. ಇದು ಬರೇ ಮಹಾಕುಂಭ ಮೇಳದ ಬಗ್ಗೆ ಅಷ್ಟೇ ಅಲ್ರಿಪ್ಪ, ಜೀವನದ ಬಗ್ಗೆ ಕಲಿಯುವಂತಹ ಪಾಠ ಇದು. ಯಾಕಂದ್ರ ಜೀವನದಾಗ ಇನ್ನೊಬ್ಬ ವ್ಯಕ್ತಿಯೊಳಗ ಎಲ್ಲಾ ಕಡೆನೂ ಒಳ್ಳೇದು ಕೆಟ್ಟದ್ದು ಅನ್ನೋದು ಇದ್ದೇ ಇರ್ತದ. ನಾವ್ ಏನ್ ನೋಡ್ಲಿಕ್ ಬಯಸ್ತೀವಲ್ಲ ಅದೇ ಕಣ್ಣಿಗೆ ಕಾಣ್ತದ. ಇದು ಜೀವನದ ಪಾಠ. ಯಾವಾಗ್ಲೂ ನಾವು ಒಳ್ಳೇದನ್ನ ಸ್ವೀಕರಿಸಿ ಕೆಟ್ಟದ್ದನ್ನ ಹಂಗ ಹಿಂದ್ ಬಿಡ್ಕೋತ ಹೋದ್ರನೆ ಜೀವನದಾಗ ನೆಮ್ಮದಿ. ಬಹಳ ಸೀರಿಯಸ್ ವೇದಾಂತ ಆಯ್ತು ಅನ್ಕೊಂಡ್ರಿ ನೀವು. ಇವತ್ತಿನ ಮಿರ್ಚಿ ಮಂಡಕ್ಕಿದಾಗ ಕಡಿಕ್ ನಮ್ಮ ರಾಹುಲ್ ಗಾಂಧಿ ಅವರ ಮಾತು ಕೇಳಿಲ್ಲ ಅಂದ್ರ ಹೆಂಗ್? ಬಹಳ ದಿನ ಆಯ್ತಂದ್ರ ಅವರು ಶಟ್ಕೋತಾರ, ನೀವ್ನು ರಾಹುಲ್ ಗಾಂಧಿ ಅವ್ರಿಗೆ ಮರೆತ್ರ ಹೆಂಗ್ ಅಂತ ಹೇಳಿ ಅವ್ರದೊಂದು ಅದ್ಭುತವಾದ ಮಾತಕ್ಕೆ ತಂದಿನೀಗ. ನೋಡ್ರಿ, ನೀವು ಎಲ್ಲಾರು ಕೇಳಿರ್ತೀರಿ ಸಾಮಾನ್ಯವಾಗಿ, ಒಂದ್ ಕೆನ್ನಿಗೆ ಹೊಡೆದ್ರು ಅಂದ್ರೆ ಇನ್ನೊಂದು ಕೆನ್ನೆ ತೋರಿಸ್ಬೇಕು ಅಂತ ಹೇಳದವ್ರು ಯಾರು ಅಂತ ಕೇಳಿದ್ರೆ ಸಣ್ಣ ಹುಡುಗನು ಹೇಳ್ತಾನ್ರಿ. ಮಹಾತ್ಮ ಗಾಂಧೀಜಿ ಹೇಳಿದ್ದು, ಅವರು ಸತ್ಯ ಅಹಿಂಸೆ ದಾರಿದಾಗ ನಡೆದವರು, ಹಿಂಗಾಗಿ ಹಿಂಸೆ ಅಥವಾ ಬೇಡ ಅಂತ ಹೇಳ್ತಾರೆ. ಈ ಮಾತು ಈ ಕಾಲಕ್ಕೆ ಸಲ್ಲುದಿಲ್ಲ, ಆ ಮಾತು ಬೇರೆ. ಆದ್ರೆ ಈ ಮಾತು ಹೇಳಿದ್ ಯಾರಂತ ಕೇಳಿದ್ರೆ ಎಲ್ಲಾರು ಹೇಳ್ತಾರ. ಆದ್ರೆ ನಮ್ಮ ಪಪ್ಪು ಸಾಹೇಬ್ರು ಮಾತ್ರ ಎಷ್ಟು ಚಂದ ಹೇಳ್ತಾರ, ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾರಂತ ಕೇಳ್ಬೇಕು ನೀವು ಒಂದ್ಸಲ. और जीसस क्राइस्ट ने कहा कि अगर आपको कोई थप्पड़ मारता है तो दूसरा गाल दिखा दो. ಹೋಗ್ಲಿ ಬಿಡ್ರಿ ಪಾಪ, ಏನ್ ಮಾಡ್ಲಿಕ್ಕೆ ಆಗ್ತದ. ರಾಜಕೀಯದಾಗ ಒಂದ್ ರೀತಿ ಪಪ್ಪು ಕನ್ಫ್ಯೂಸಿಂಗ್ ಸ್ಟಾರ್ ಅಂತ ಹೇಳ್ಬೋದು. ಅವಾಗ ಹಿಂಗ ಕನ್ಫ್ಯೂಸ್ ಆಗ್ತಿರ್ತೈತಿ. ಅವ್ರು ಹಿಂಗ ಕನ್ಫ್ಯೂಸ್ ಆಗಿ ಬಾಯಿ ತಪ್ಪಿ ಏನಾರ ಮಾತಾಡಿದಾಗ ಒಂಥರ ಎಂಟರ್ಟೈನ್ಮೆಂಟ್ ಸಿಗತೈತಿ. ಎಲ್ಲರಿಗೂ ಬಹಳ ಮಂದಿಗೆ ಅವ್ರ ಫೇವ್ರೇಟ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿರ್ತಾರ. ಅದಕ್ಕ ಹೇಳುದ್ರಪ್ಪ ಇಂಥವ್ರನ್ನು ಇರ್ಬೇಕು ರಾಜಕೀಯದಾಗ ಅಂತ ಹೇಳಿ. ಇದ್ರ ಬಗ್ಗೆ ನಿಮಗೇನ್ ಅನ್ಸ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.